ಹಾಯ್ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಾನು ಹೊಸ ವರ್ಷ ಆದ್ರೂ ಸಹ ಬೆಳಗ್ಗೆ ಎದ್ದು ನಾನು ಇಲ್ಲಿ ರೊಟ್ಟಿ ಹಾಕ್ತಿದ್ದೀನಿ. ರೊಟ್ಟಿ ಹಾಕ್ಬಿಟ್ಟು ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗ ಅವನಿಗೆ ಟೊಮೊಟೊ ಗೊಜ್ಜು ಅಂತ ಮಾಡಿದ್ದೆ. ಸೊ ಇವತ್ತು 2 ಥರ ಪಲ್ಯ ಮಾಡಿದ್ದೆ. ಸೊ ರೊಟ್ಟಿನೇ ವಿಶೇಷ ಇವತ್ತು. ಹೊಸ ವರ್ಷಕ್ಕೆ ಎಲ್ಲರೂ ಅದು ಮಾಡ್ತಾರೆ ಇದು ಮಾಡ್ತಾರೆ, ವಿಶೇಷವಾಗಿ ಮಟನ್ ಸಾರು ಅದು ಇದು ಅಂತಾರೆ. ನಾನು ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾಕೋ ಕಣೆ ತುಂಬ ಅನ್ನ ತಿಂದು ಬೇಜಾರಾಗೋಗ್ಬಿಟ್ಟಿತ್ತು. ರೊಟ್ಟಿನೇ ಹಾಕಿರಲಿಲ್ಲ 3-4 ದಿನದಿಂದ. ಸೊ ಅದಕ್ಕೆ ರೊಟ್ಟಿ ಹಾಕಿದ್ದೆ ಇವತ್ತು. ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿದ್ದೆ, ಹಾಗೆ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ನನಗೂ ನಮ್ಮ ಮನೆಯವ್ರಿಗೂ ಹಾಗಲಕಾಯಿ ಪಲ್ಯ. ಸೊ ಪಾತ್ರೆ ಎಲ್ಲ ಇದ್ದಾವೆ. ಸೊ ಇವತ್ತು ಹೊಸ ವರ್ಷ ಅಲ್ವಾ, ಫ್ರೆಶ್ ಅಪ್ ಆಗಿ ನೀಟಾಗಿ ಎಲ್ಲರ ಥರ ನಾವು ಮನೇಲಿ ಪೂಜೆ ಗೀಜೆ ಮಾಡಬೇಕು ತಾನೇ. ಅದಕ್ಕೋಸ್ಕರ ನಾನೀಗ ತಿಂಡಿ ಮಾಡಿದ ತಕ್ಷಣವೇ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ರೊಟ್ಟಿ ಎಲ್ಲನೂ ಹಾಕಾಯಿತು. ಸೊ ಎಲ್ಲನೂ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಹಾಗೆ ಸ್ಟವ್ನು ಸಹ ತುಂಬ ಗಲೀಜಾಗಿತ್ತು. ಸೊ ಯಾಕೆಂದರೆ ಕಾಮನಾಗಿ ಗಲೀಜಾಗೇ ಆಗುತ್ತೆ. ಹಸಿಟ್ಟು ಎಲ್ಲ ಅದ್ರ ಮೇಲೆ ಉದ್ರಿ ತುಂಬ ಗಲೀಜಾಗಿರುತ್ತೆ. ಸೊ ಡೀಪ್ ಕ್ಲೀನಿಂಗ್ ಅಂತಲ್ವ, ಆ ಥರ ತುಂಬ ಕ್ಲೀನಾಗಿ ಅಂತ ಅಂದ್ಬಿಟ್ಟು ಅಷ್ಟೊಂದು ಥರ ಏನು ಕ್ಲೀನ್ ಮಾಡಲಾದ್ರೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಯಾವಾಗ್ಲೂ. ಸೊ ಸ್ವಲ್ಪ ಹಂಗಾದ್ರೂ ಸ್ವಲ್ಪ ಎಣ್ಣೆದು ಅದು ಇದು ಆರಿ ಪಕ್ಕದಲ್ಲೇ ಇಟ್ಟಿರೋಂಥ ಐಟಮ್ಸ್ಗೆಲ್ಲ ಆರಿರುತ್ತೆ. ಸೊ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ನಾನು ಮನೆ ಒರೆಸ್ಬೇಕು. ಸೊ ಫಸ್ಟು ತಿಂಡಿ ತಿಂದ್ಬಿಟ್ಟು ಮನೆ ಒರೆಸ್ಬಿಡೋಣ, ಪೂಜೆ ಗೀಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಮನೆ ಒರೆಸೋದಾದ್ರೂ ಅಷ್ಟೇ, ವಾರ ಪೂಜೆ ಏನಾರು ಮಾಡೋದು ಟೈಮಲ್ಲಿ ನಾನು ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ. ಯಾಕೆಂದರೆ ಅಡುಗೆ ಮನೆಯಲ್ಲೇ ಕೆಲಸ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾನು ಆದಷ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಗೀತ್ರೆ ಎಲ್ಲನೂ ಫಸ್ಟ್ ತೊಳೆದು ಇಟ್ಬಿಟ್ಟು ನೆಕ್ಸ್ಟು ಮನೆ ಕಸ ಗುಡಿಸಿ ಆಮೇಲೆ ಮನೆ ಒರೆಸ್ಕೊತೀನಿ. ಸೊ ಈಗ ಪಟಾಪಟಂಗೆ ಕೆಲಸ ಮುಗಿಸೋಣ. ಸೊ ಪಾಪು ಇನ್ನೂ ಚಿಕ್ಕನು. ಸೊ ಇನ್ನೂ 3 ವರ್ಷ ಅವನಿಗೆ. ನಾನು ಕರ್ಕೊಂಡೋದ್ರು ಎಲ್ಲೋದ್ರೂ ತರಲೆ ಮಾಡ್ತಾನೆ. ಅವನಿಗೆ ಸುಮ್ಮನಿರೋ ಜಾಯ್ಮನೇ ಅಲ್ಲ ಅನಿಸುತ್ತೆ, ಅಷ್ಟು ರೋದನೆ ಕೊಡ್ತಾನೆ ನನಗೆ. ಎಲ್ಲರೂ ಯಾಕಾರಪ್ಪ ಓದೆ, ಯಾಕಾರೋ ಕರ್ಕೊಂಬಂದೆ ಅಂತ ಅನಿಸುತ್ತೆ. ಅದಕ್ಕಿಂತ ಈ ಮನೆ ಕೆಲಸ ಮಾಡೋದೇ ಬೆಟರು ನನಗೆ. ಈಗ ಅಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಅಲೆ ಕೂರ್ತಾನೆ ಆಟ ಆಡ್ಕೊಂಡು. ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ಅವ್ನ ಬಟ್ಟೆ ನೋಡಿದರೆ ಯಾವುದಕ್ಕೂ ಬೇಡ. ಸೊ ನಾನು ಮನೆ ಕೆಲಸ ಮಾಡಿ ಮುಗಿಸಿ ಹಾಗೆ ಸ್ವಲ್ಪ ತಿಂಡಿ ತಿಂದು ಒಂದು ಅರ್ಧ ಗಂಟೆ ಆಮೇಲೆ ಫ್ರೆಶ್ ಅಪ್ ಆಗಿ ಬರ್ತೀನಿ. ಏಕೆಂದರೆ ಆಲೇ ಟೈಮು 9:45 ಆಗಿದೆ. ಸೊ ಈಗ ಫ್ರೆಶ್ ಅಪ್ ಆಗಿ ಎಲ್ಲನೂ ಕೆಲಸ ಮಾಡ್ಕೊಂಡು ಆಮೇಲೆ ತಿಂಡಿ ತಿಂತೀನಿ ಅಂದರೆ ಆಲ್ಮೋಸ್ಟ್ 1 ಗಂಟೆ ಆಗಿಬಿಡುತ್ತೆ. ಸೊ ನಾನು ಫಸ್ಟ್ ತಿಂಡಿ ತಿಂದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ. ಸೊ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಅಡುಗೆ ಮನೆ ಕ್ಲೀನ್ ಆದರೆ ಆದಂಗೆ ಎಲ್ಲ ತೊಳೆದು ರೆಡಿಯಾಗಿದೆ. ಸೊ ಈಗ ಮನೆ ಒರೆಸ್ಬೇಕು. ಈಗ ನಾನು ನಮ್ಮ ಮನೆಯವರು ತಿಂಡಿ ತಿಂತಿದ್ದೀವಿ. ನಾನು ಟೊಮೊಟೊ ಗೊಜ್ಜಲ್ಲಿ ತಿಂತಿದ್ದೀನಿ, ನಮ್ಮ ಮನೆಯವರು ಹಾಗಲಕಾಯಿ ಪಲ್ಯ ತಿಂತಿದ್ದಾರೆ. ನನ್ನ ಹುಡುಗ TV ನೋಡ್ಕೊಂಡು ಕೂತಿದ್ದಾನೆ. ಆದರೆ ಬರೀ ಗೋಲ್ಬಾಲಿಂದ ಏನೂ ಆಗಲ್ಲ. ಎಷ್ಟಾಗುತ್ತೋ ಚಾನಲ್ ಅಷ್ಟೇ ಆಗುತ್ತೆ. ವಿಡಿಯೋ ಕೂಡ ಹಾಗೆ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ. ನನ್ನ ಮಗ ಏನು ಮಾಡ್ಯಾನ ನೋಡಿ, ಇಲ್ಲಿ ಎಲ್ಲ ಎಣ್ಣೆ ಚೆಲ್ಲಿ ಇಟ್ಟೇನೆ, ಅಡುಗೆ ಎಣ್ಣೆನ ಓಕೆ ಸಿಟ್ಟಾಕಿ ಕೂರಿಸಿದ್ದೀನಿ. ಈಗ
ಹಿಂಗೆ ಎಣ್ಣೆ ಚೆಲ್ದಾಗ ಹಸಿಟ್ಟಾಗಿ ಒಂದು ಸ್ವಲ್ಪ ಜಾರಲ್ಲ, ಇದು ಎಣ್ಣೆ ಅಂಶ ಈಸ್ಕೊಳುತ್ತಲ್ಲ ಅಲ್ಲಿ ಸಿರುವತ್ತೆ ನೋಡಿ, ಉಂಡುಂಡೆ ಥರ ಬತ್ತೈತಿ. ಈ ಥರ ಬರುತ್ತೆ ಎಣ್ಣೆ ಜೊತೆ. ಈ ಕೆಲಸ ಮಾಡಿದ್ದೆ ಒಬ್ಬನೇ ಬಿಟ್ಟು ಹೋದ್ರೆ ಹಿಂಗೆ ಮಾಡ್ತಾನೆ. ಎಷ್ಟು ಬೇಜಾರಾಯ್ತು ಅಂದರೆ ಪೂಜೆ ಮಾಡ್ಬೇಕು, ಇನ್ನೇನು ತಡಿ ಪೂಜೆಗೆ ಒಂದಿಷ್ಟು ಅಕ್ಕಿ ತಾಳೋಣ ಅಂತ ಬಂದೆ, ಈ ಕೆಲಸ ಮಾಡಿಟ್ಟೇನೆ. ಹೇಳಿದ್ರೆ ಕೇಳಲ್ಲ ಏನಕ್ಕೂ, ಒದೆ ತಿನ್ನೋಕ್ಕೆ ಮಾಡ್ತಾನೆ ಕಣ, ಹಿಂಗೆ ಏನೋ ಗೊತ್ತಿಲ್ಲ ನೋಡ್ರಿ ಎಷ್ಟು ಜಡ್ಡು ಕಾಣಿಸ್ತಾ ಇರುತ್ತೆ. ಅಷ್ಟು ಚಳಿ ನೋಡಿ, ಇಲ್ಲೇ ಜಾಸ್ತಿ ಚಳಿ ಇರುತ್ತೆ. ಯಾವತ್ತೂ ಈ ಕೆಲಸ ಮಾಡಿರಲಿಲ್ಲ, ಇವತ್ತು ಹಿಂಗೆ ಮಾಡಿಟ್ಟೇನೆ. ಈ ಮನೆಯೆಲ್ಲನೂ ಕ್ಲೀನ್ ಮಾಡಿ ಮನೆ ಒರೆಸಿ ಹೋಯ್ದೆ. ಟೈಮ್ ಅಲ್ಲೇ 1 ಗಂಟೆ 1:30 ಆಯ್ತು. ನಾನು ಇನ್ನೂ ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು. ಈ ಕೆಲಸ ಮಾಡಿ ಕೂರ್ಸಿನಿ. ಎಷ್ಟು ಎಣ್ಣೆ ಚೆಲ್ಲಿದ ಅಂದರೆ ನೋಡಿ, ಇಷ್ಟು ಹಸಿಟಾಕಿ ಇದು ಮಾಡಿ ನೋಡಿ ಹಿಂಗೆ ಏನಾಯ್ತೆ ಬಾದಿಗೆ. ದೇವ್ರ ಸಾಮಾನ್ಯ ತೊಳೆದಿದ್ದೀನಿ. ಈಗ ಪೂಜೆಗೆಲ್ಲ ರೆಡಿ ಮಾಡಬೇಕು ನೋಡಿ, ಇಷ್ಟಿರಬೇಕು. ನಾನು ಒಂದೇ ಪ್ಲೇಟಿಗೆ ಕಲಸೆಲ್ಲ ಮಾಡ್ತೀನಿ. ಈಗ ಪೂಜೆಯನ್ನು ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕಿ ಎಲ್ಲ ಕೆಲಸನೂ ಮುಗಿಸಿದ್ದಾಯಿತು. ಸೊ ನೆಕ್ಸ್ಟು ಆ್ಯಸ್ ಯೂಸ್ವಲ್ ನನ್ನ ಕೆಲಸ ಇಟ್ಟಿದ್ದೀನಿ. ಬ್ಲೌಸ್ ಹೊಲಿಯೋಕ್ಕಿಂತ ಕೊಟ್ಟಿದ್ದರು, ಹಾಗೆ ಅದಕ್ಕೆ 1-2 ಸೀರೆಗೆ ಜಿಗ್ಸಾಕ್ ಮಾಡಬೇಕಿತ್ತು, ಒಂದು ಸೀರೆಗೆ ಕುಚ್ಚು ಹಾಕಿಸ್ಬೇಕಿತ್ತು. ಸೊ ನಾನು ಜಿಗ್ಸಾಕ್ ಮಾಡೋದಿಲ್ಲ. ಸೊ ನಾನೀಗ ನುಗ್ಗಿಳಿ ತಗೊಂಡು ಜಿಗ್ಸಾಕ್ ಮಾಡಿಸ್ಕೊಂಬರ್ಬೇಕು. ಹೊಸ ವರ್ಷ ಆಗಿರೋದ್ರಿಂದ ಯಾರು ಮಾಡಿಕೊಡ್ತಾರೋ ಗೊತ್ತಿಲ್ಲ. ಸೊ ತಗೊಂಡು ಹೋಗ್ತಿದ್ದೀನಿ, ಜಿಗ್ಸಾಕ್ ಮಾಡಿಸ್ಬೇಕು. ಅವರಿಗೆ ಬ್ಲೌಸ್ ಬೇಕು, ಹಾಗೆ ಸೀರೆ ಕುಚ್ಚು ಹಾಕಬೇಕು 1-2 ದಿನದಲ್ಲಿ ಅಂತ ಹೇಳಿದ್ದಾರೆ. ಸೊ ಈಗ ನಾನು ತಗೊಂಡು ಹೋಗ್ತಿದ್ದೀನಿ. ಸ್ವಲ್ಪ ಈಗ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಾರೆ, ಏಕೆಂದರೆ 29ಕ್ಕೆ ಮದುವೆ ಇರೋದ್ರಿಂದ ಜನವರಿ. ಸೊ ನಾನು ಅಷ್ಟೊತ್ತಿಗೆ ಕುಚ್ಚಲನ್ನ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗ ಬನ್ನಿ ನುಗ್ಗಿಳಿಗೆ ಹೋಗಿ ಸೀರೆಗೆ ಜಿಗ್ಸಾಕೊಂಡು ಪಾಲು ಹಾಗೆ ಕುಚ್ಚಿಗೆ ದಾರ ಎಲ್ಲ ತಗೊಂಡು ಬರಬೇಕೀಗ. ಸೊ ಈಗ ಹೊರಡ್ತಿದ್ದೀವಿ. ಸೊ ನುಗ್ಗಿಳಿಗೆ ಹೋಗ್ತಿದ್ದೀವಿ, ಗೊತ್ತಿಲ್ಲ ಯಾರು ಇರ್ತಾರೆ ಅಂತ. ಏನು ಕೊಟ್ರಂತೆ ಸೂಪರ್ ಸೀರೆ ಜಿಗ್ಸಾಕ್ ಮಾಡ್ತಕ್ಕಂಥ ಉಳಿದು. ಸೊ ಎಲ್ಲ ನಾಳೆ ಕೊಡ್ತೀನಿ ಯಾವುದೋ ಒಂದು ಅಂಗಡಿ ಕೊಟ್ಬಿಟ್ಟು ನಾಳೆ ಕೊಡಿ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಮಟನ್ ಸಾರು ಆಗಿದೆ, ಮಟನ್ ಸಾರು ಜೊತೆ ಅನ್ನ ಹಾಕಿದ್ದೀನಿ ಈಗ. ಸೊ ಅನ್ನ ಆದ ತಕ್ಷಣ ಊಟ ಮಾಡೋದು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.